ಹಾಯ್ ನಮಸ್ತೆ ಸ್ನೇಹಿತರೆ, ಜರ್ನಿ ವಿಚ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬೇವಿನ ಎಲೆಯ ಒಂದು ಔಷಧೀಯ ಗುಣಗಳ ಬಗ್ಗೆ ನಿಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಈ ಮಾಹಿತಿ ತುಂಬಾನೇ ಉಪಯುಕ್ತವಾಗುತ್ತೆ. ಬೇವಿನ ಎಲೆಗಳು ಅತ್ಯಂತ ಪೌಷ್ಟಿಕ ಮತ್ತು ಔಷಧೀಯ ಗುಣಗಳನ್ನು ಹೊಂದಿರುವ ನೈಸರ್ಗಿಕ ಕಲ್ಪವೃಕ್ಷ. ಇವು ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಉರಿಯೂತ ನಿರೋಧಕ ಗುಣಗಳನ್ನು ಹೊಂದಿದ್ದು ರಕ್ತ ಶುದ್ಧೀಕರಣ, ಮಧುಮೇಹ ನಿಯಂತ್ರಣ, ಚರ್ಮದ ಸಮಸ್ಯೆಗಳ ನಿವಾರಣೆ, ಮೊಡವೆ, ತುರಿಕೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಪ್ರತಿದಿನ ನೀವು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದ್ರೆ ಇದು ತುಂಬಾನೇ ಅತ್ಯುತ್ತಮವಾಗಿರುತ್ತೆ. ಹಾಗೆ ಬೇವಿನ ಪುಡಿ ಆಯುರ್ವೇದದಲ್ಲಿ ಪ್ರಮುಖ ಔಷಧವಾಗಿದ್ದು ರಕ್ತ ಶುದ್ಧೀಕರಣ, ಚರ್ಮದ ಕಾಂತಿ ಹೆಚ್ಚಳ, ಮೊಡವೆ ನಿವಾರಣೆ, ರೋಗ ನಿರೋಧಕ ಶಕ್ತಿ, ಅಜೀರ್ಣ ಸಮಸ್ಯೆಗಳ ನಿವಾರಣೆ ಮತ್ತು ತೂಕ ನಿರ್ವಹಣೆಯಲ್ಲಿ ತುಂಬಾನೇ ಸಹಕಾರಿಯಾಗಿದೆ. ಇದು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿ ಫಂಗಲ್ ಗುಣಗಳನ್ನ ಹೊಂದಿದ್ದು ಚರ್ಮದ ದದ್ದು, ಗಾಯಗಳನ್ನ ಗುಣಪಡಿಸಲು ಮತ್ತು ಹಲ್ಲು, ವಸಡುಗಳನ್ನ ಆರೋಗ್ಯವಾಗಿ ಇಡೋದಕ್ಕೆ ಇದು ತುಂಬಾನೇ ಅತ್ಯುತ್ತಮವಾಗಿದೆ. ಬೇವಿನ ಪುಡಿಯು ಮೊಡವೆ, ತುರಿಕೆ, ಎಸ್ಜಿಮಾ ಮತ್ತು ಚರ್ಮದ ಸೋಂಕುಗಳನ್ನ ಕಡಿಮೆ ಮಾಡಲು ಇದು ತುಂಬಾನೇ ಸಹಕಾರಿಯಾಗಿದೆ. ಇದು ಚರ್ಮವನ್ನ ನಿರ್ವಿಷಗೊಳಿಸಿ ನೈಸರ್ಗಿಕ ಹೊಳಪನ್ನ ನೀಡುತ್ತೆ. ರಕ್ತ ಶುದ್ಧೀಕರಣ ಮತ್ತು ರೋಗ ನಿರೋಧಕ ಶಕ್ತಿ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ರಕ್ತದಲ್ಲಿರುವ ವಿಷಕಾರಿ ಅಂಶವನ್ನ ತೆಗೆದುಹಾಕೋಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ. ಮತ್ತೆ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತೆ. ಹೊಟ್ಟೆಯ ಹುಳುಗಳನ್ನ ನಿವಾರಿಸುತ್ತೆ, ಅಜೀರ್ಣವನ್ನ ಕಡಿಮೆ ಮಾಡುತ್ತೆ ಮತ್ತು ಯಕೃತ್ ಅಂದ್ರೆ ಲಿವರ್ನ ಕಾರ್ಯಚಟುವಟಿಕೆಯನ್ನ ಇದು ಸುಧಾರಿಸುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಹಲ್ಲು ಮತ್ತು ವಸಡುಗಳನ್ನ ತುಂಬಾ ರಕ್ಷಣೆಯಾಗಿ ಇಡೋದಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ. ಬಾಯಿಯ ದುರ್ವಾಸನೆ, ಪ್ಲೇಕ್ ಮತ್ತು ವಸಡುಗಳ ಸೋಂಕನ್ನ ತಡೆಗಟ್ಟುತ್ತೆ. ಫ್ರೆಂಡ್ಸ್, ನಿಮ್ಗೆ ಡ್ಯಾಂಡ್ರಫ್ ಆಗಿದ್ರೆ ಇದು ಬೆಸ್ಟ್ ರೆಮಿಡಿ ಅಂತಾನೆ ಹೇಳಬಹುದು. ಇದು ಹೊಟ್ಟಿನ ಸಮಸ್ಯೆ ಮತ್ತು ಕೂದಲು ಉದುರುವಿಕೆಯನ್ನ ತಡೆಗಟ್ಟಲು ಕೂದಲಿನ ಮಾಸ್ಕ್ ನಂತೆ ಬಳಸಬಹುದು. ನೀಮ್ ಪೌಡರ್ ವೆಯ್ಟ್ ಲಾಸ್ಗೂ ಕೂಡ ತುಂಬಾನೇ ಸಹಕಾರಿಯಾಗಿದೆ. ಹಾಗಿದ್ರೆ ಇದನ್ನ ಹೇಗ್ ಬಳಸೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಬೇವಿನ ಪುಡಿಯನ್ನ ಜೇನುತುಪ್ಪ, ಮೊಸರು ಅಥವಾ ನೀರಿನೊಂದಿಗೆ ಬೆರೆಸಿ ಪೇಸ್ಟ್ ಮಾಡಿ ಚರ್ಮಕ್ಕೆ ಹಚ್ಚಬಹುದು. ಸೇವನೆಗೆ ಇದು ಅರ್ಧ ಚಮಚ ಪುಡಿಯನ್ನ ಬೆಚ್ಚಗಿನ ನೀರು ಅಥವಾ ಜೇನುತುಪ್ಪದೊಂದಿಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ತೆಗೆದುಕೊಳ್ಬಹುದು. ಹಾಗಿದ್ರೆ ಸ್ನೇಹಿತರೆ, ನಿಮಗೆ ಈ ಮಾಹಿತಿ ತುಂಬಾನೇ ಉಪಯುಕ್ತ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ಯಾರಿಗೆಲ್ಲ ಈ ಮಾಹಿತಿ ತುಂಬಾ ಉಪಯೋಗವಾಗಿದೆಯೋ ಅವರಿಗೆ ನೀವು ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.